ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವು ಜವಳಗಿ. ಇವತ್ತು ನಾವು ಹೇಳುವ ಒಂದು ಸ್ಟೋರಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೇಳಲೇಬೇಕಾದ ಕತೆ. ಒಬ್ಬ ಹುಡುಗ ಇದ್ದ. ಅವನ ಹೆಸರು ಅಜಯ್ ಅಂತ. ಅವನು ಓದಿನಲ್ಲಿ ತುಂಬ ಸಾಮಾನ್ಯ ವಿದ್ಯಾರ್ಥಿ. ಎಲ್ಲರೂ ಅವನಿಗೆ ನೀನು ಲೈಫ್ನಲ್ಲಿ ಏನೂ ಆಗಲ್ಲ ಅಂತ ಹೇಳುತ್ತಿದ್ದರು. ಆದರೆ ಅವನ ಅಮ್ಮ ಮಾತ್ರ ಪ್ರತಿದಿನ ಒಂದು ಮಾತು ಹೇಳುತ್ತಿದ್ದಳು. ಅದೇನೆಂದರೆ, ನನ್ನ ಮಗ ಒಂದು ದಿನ ದೊಡ್ಡ ವ್ಯಕ್ತಿ ಆಗುತ್ತಾನೆ ಅಂತ. ಅಜಯ್ಗೆ ಆ ಮಾತು ಕೇಳಿದಾಗ ನಗು ಬರುತ್ತಿತ್ತು. ಯಾಕೆಂದರೆ ಅವನಿಗೆ ತನ್ನ ಮೇಲೆ ನಂಬಿಕೆಯೇ ಇರಲಿಲ್ಲ. ಒಂದು ದಿನ ಸ್ಕೂಲ್ ಫೀಸ್ ಕಟ್ಟಲು ಹಣ ಇರಲಿಲ್ಲ. ಅಜಯ್ನ ಅಮ್ಮ ತನ್ನ ಕೈಯಲ್ಲಿದ್ದ ಕೊನೆಯ ಚಿನ್ನದ ಉಂಗುರವನ್ನೇ ಮಾರಿಬಿಟ್ಟಳು. ಆ ದಿನ ರಾತ್ರಿ ಅಜಯ್ ತನ್ನ ಅಮ್ಮ ಅಳುತ್ತಿದ್ದುದನ್ನು ನೋಡಿದ. ಅವಳು ಯಾರಿಗೂ ಕಾಣದಂತೆ ಕಣ್ಣೀರು ಒರೆಸಿಕೊಂಡು ಹೇಳಿದಳು, ನನ್ನ ಮಗ ಓದಿದ್ರೆ ಸಾಕು, ಅವನ ಜೀವನ ನನ್ನಂತಾಗಬಾರದು ಅಂತ. ಆ ಮಾತು ಅಜಯ್ ಹೃದಯಕ್ಕೆ ಬಾಣದಂತೆ ತಾಕೀತು. ನಿನ್ನ ವರದಾನವಮ್ಮ ಅಮ್ಮ, ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ ಅಮ್ಮ. ಅವತ್ತಿಂದ ಅವನು ಮೊಬೈಲ್ ಕಡಿಮೆ ಯೂಸ್ ಮಾಡ್ತಿದ್ದ. ಟೈಮ್ ವೇಸ್ಟ್ ಮಾಡ್ತಾನೆ ಇರಲಿಲ್ಲ. ಫೋಕಸ್ ಮಾತ್ರ ಫ್ಯೂಚರ್ ಮೇಲೆ ಇತ್ತು. ಸ್ನೇಹಿತರು ಎಂಜಾಯ್ ಮಾಡುತ್ತಿದ್ದಾಗ ಅವನು ತನ್ನ ಕನಸಿಗಾಗಿ ಹೋರಾಡುತ್ತಿದ್ದ. ಅವನು ಬಹಳ ಸಲ ಸೋತ ಮತ್ತು ಬಹಳ ಸಲ ಅತ್ತ. ಆದರೆ ಅವನು ಕೈ ಬಿಡಲಿಲ್ಲ. ಯಾಕೆ ಗೊತ್ತಾ? ಅವನ ಕನಸಿಗಿಂತ ದೊಡ್ಡದ್ದು ಅವನ ಅಮ್ಮನ ತ್ಯಾಗ ದೊಡ್ಡದಾಗಿತ್ತು. ಕೆಲ ವರ್ಷಗಳ ನಂತರ ಅದೇ ಅಜಯ್ ದೊಡ್ಡ ಜಾಬ್ ಪಡೆದುಕೊಂಡ. ಮೊದಲ ಸಲ ಸ್ಯಾಲರಿ ಬಂದ ದಿನ ಅವನು ತನ್ನ ಅಮ್ಮನಿಗೆ ಹೊಸ ಚಿನ್ನದ ಉಂಗುರವನ್ನು ಮಾಡಿಸಿಕೊಟ್ಟನು. ಅಮ್ಮ ಆ ಉಡುಗೊರೆಯನ್ನು ನೋಡಿ ಕಣ್ಣೀರಿನಿಂದ ನಗುತ್ತಿದ್ದಳು. ಸ್ನೇಹಿತರೆ, ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಯಾವತ್ತೂ ಮರೆಯಬೇಡಿ. ಇವತ್ತು ಕಷ್ಟ ಆಗಬಹುದು, ಆದರೆ ನಿಮ್ಮ ಹಾರ್ಡ್ ವರ್ಕ್ ಒಂದು ದಿನ ಅವರ ಮುಖದಲ್ಲಿ ಹೆಮ್ಮೆ ತರಿಸುತ್ತದೆ. ಅಮ್ಮ ಅಪ್ಪನ ಕನಸಿಗಾಗಿ ಓದಿ, ಒಂದು ದಿನ ನಿಮ್ಮ ಯಶಸ್ಸೇ ಅವರಿಗೆ ದೊಡ್ಡ ಉಡುಗೊರೆಯಾಗುತ್ತದೆ ಅಂತ ಹೇಳ್ತಾ, ಇಂತಹ ಇನ್ನಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಿಯಾಸ್ ವಿತ್ ಶಿವ ಯೂಟ್ಯೂಬ್ ಚಾನಲ್.